ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಕ್ಷಾಂದಿನಿ. ನಾವಿವಾಗಿರೋದು ಬೀಕಾನೆರಲ್ಲಿ. ಇಲ್ಲಿ ತುಂಬ ಬಿಸಿಲಿದೆ. ಎಕ್ಸ್ಟ್ರೀಮ್ ಸಮ್ಮರಲ್ಲಿ ಐಸ್ ಗೋಲಾ ಅಥವಾ ಈ ಬರಫ್ಕಿ ಗೋಲಾ ಅನ್ನೋ ಈ ಸ್ಟ್ರೀಟ್ ಡೆಸರ್ಟ್ನ ಟ್ರೈ ಮಾಡಿ ನೋಡಿ, ತುಂಬ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಬಟ್ ಇದರಲ್ಲಿ ಹೈ ಶುಗರ್, ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್ಸ್ ಜಾಸ್ತಿ ಇರೋದ್ರಿಂದ ಹೆಲ್ದಿ ಆಪ್ಷನ್ ಅಂತೂ ಅಲ್ಲ. ಬಟ್ ಒನ್ಸ್ ಇನ್ ಅ ವೈಲ್ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಇವ್ರ ಹತ್ರ ಐಸ್ ಬ್ರಿಕ್ ಇರುತ್ತೆ, ಅದನ್ನು ಕ್ರಷ್ ಮಾಡ್ಕೊಳ್ತಾರೆ. ಐಸ್ನ ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಅದನ್ನು ಅಂಬ್ರೆಲಾ ಅಥವಾ ರೌಂಡ್ ಶೇಪಲ್ಲಿ ಪ್ರೆಸ್ ಮಾಡ್ಕೊಳ್ತಾರೆ. ಅದಕ್ಕೆ ಇದನ್ನು ಐಸ್ ಗೋಲಾ ಅಥವಾ ಬರಫ್ಕಿ ಗೋಲಾ, ಸ್ನೋ ಗೋಲಾ ಅಥವಾ ಛಾತಾ ಅಂತಲೂ ಕರೀತಾರೆ. ಬೀಕಾನೆರ್ ಸ್ಪೆಷಲ್ ಏನಂದರೆ ಇದನ್ನು ಯೂಶ್ವಲಿ ಅಂಬ್ರೆಲಾ ಶೇಪಲ್ಲಿ ಪ್ರೆಸ್ ಮಾಡ್ತಾರೆ. ಅದಕ್ಕೆ ಇದ್ರ ನೇಮು ಛತ್ತ ಅಂತ ಕರೀತಾರೆ. ಛಾತಾ ಅಂದರೆ ಹಿಂದಿನಲ್ಲಿ ಅಂಬ್ರೆಲಾ ಅಂತ, ಸೊ ಅದರಿಂದ ಇದನ್ನು ಛತ್ತ ಅಂತ ಕೂಡ ಕರೀತಾರೆ, ಅಥವಾ ಚುಸ್ಕಿ ಅಂತಲೂ ಕರೀತಾರೆ. ಸೊ ಈ ರೀತಿ ಈ ಶೇಪಿಂಗ್ ಕೊಟ್ಟಾದಮೇಲೆ ಇದರಲ್ಲಿ ನಿಮಗೆ ಬೇಕಾಗಿರೋ ಫ್ಲೇವರ್ನ, ಲಿಕ್ವಿಡ್ಗಳನ್ನ ಅಂದರೆ ಸ್ವೀಟ್ ಸಿರಪ್ಸ್ಗಳನ್ನ ಹಾಕ್ತಾರೆ. ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಸ್ವೀಟ್ ಸಿರಪ್ಸ್ ಇರುತ್ತೆ. ಆರೆಂಜ್, ಪಿಸ್ತಾ, ಕೇಸರ್ ಪಿಸ್ತಾ, ಬ್ಲೂಬೆರ್ರಿ, ಬ್ಲ್ಯಾಕ್ಬೆರ್ರಿ, ಚಾಕ್ಲೇಟ್, ಸ್ಟ್ರಾಬೆರಿ, ಪೈನಾಪಲ್, ಈ ಥರ ತುಂಬ ವೆರೈಟೀಸ್ ಆಫ್ ಸಿರಪ್ ಇರುತ್ತೆ. ಅದನ್ನೆಲ್ಲ ಹಾಕ್ತಾರೆ. ಆಮೇಲೆ ರಬ್ಡಿ ಮಲೈ ಅಂತಾರೆ, ಅಂದರೆ ಈ ಗಟ್ಟಿ ಹಾಲಿನ ಕೆನೆ ಥರ ಇರುತ್ತೆ, ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ಕಲರ್ಸ್ ಹಾಕ್ತಾರೆ. ಸೊ ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ಮಾತ್ರ ತುಂಬ ಕೂಲ್ ಅನಿಸುತ್ತೆ. ತುಂಬ ಸ್ವೀಟ್ ಆ್ಯಡೆಡ್ ಎಕ್ಸ್ಟ್ರೀಮ್ ಶುಗರ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ನೀವು ಅದು ಸ್ವೀಟ್ನೆಸ್ ಕಮ್ಮಿ ಆದಾಗ ಇನ್ನೂ ಸ್ವಲ್ಪ ಅಡಿಷ್ನಲ್ ಲಿಕ್ವಿಡ್ಸ್ ಹಾಕ್ಕೊಂಡು ಮತ್ತೆ ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ಎಸ್, ಸಮ್ಮರಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. See you in the next video. Bye bye.